ಎಲ್ಲ KCET 2025 ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಫ್ ಫೀಸ್ ಇದೆಯಲ್ಲ 20ನೇ ತಾರೀಕು ಕೂಡ ಕೊಟ್ಟಿದ್ದಾರೆ. ಮತ್ತು ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಏನು ಟಿಕೆಟ್ ಇರುತ್ತಲ್ಲ, ಸೊ ನೀವು 25ನೇ ತಾರೀಕಿಗೆ ಮಾರ್ಚಿಗೆ ಅದು ನೀವು ಡೌನ್ ಮಾಡ್ಕೋಬೋದು. ಮತ್ತು ಎಕ್ಸಾಮ್ಸ್ ಬಗ್ಗೆ ಹೇಳೋದಾದರೆ 16ನೇ ತಾರೀಕು ಮತ್ತು 17ನೇ ತಾರೀಕು ಏಪ್ರಿಲ್ಗೆ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಬೆಳಗ್ಗೆ ಫಿಸಿಕ್ಸು, ಮಧ್ಯಾಹ್ನ ಕೆಮಿಸ್ಟ್ರಿ, ಆಮೇಲೆ ನೆಕ್ಸ್ಟ್ ಡೇ ಮ್ಯಾಥ್ಸ್ ಮತ್ತು ಬಯಾಲಜಿ. ಓಕೆ, ಸೊ ಕೆಲವೊಂದು ಟೆಕ್ನಿಕ್ಸ್ ಇದ್ದಾವೆ ನೀವು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಲಿಕ್ಕೆ. ಸೊ ಕೆಲವೊಂದು ನಮಗೆ ಓಲ್ಡ್ ಏಜ್ ಪೇಪರ್ಸ್ ಕೂಡ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ನಾನು ಸೆಂಡ್ ಮಾಡ್ತೇನೆ. ಸೊ ನೀವೆಲ್ಲ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿ ಇರುತ್ತೆ ಆಯಿತಾ. ಯಾರು ಕೂಡ ಭಯಪಡಕ್ಕೆ ಹೋಗಬೇಡಿ. ಸೊ ಸಾಕಷ್ಟು ಕೆಲವೊಂದು ಟೆಕ್ನಿಕ್ ಇದೆ, ಬರೀ ಕ್ವಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಒಂದು ಕ್ವಶನ್ಸನ್ನು ನಾವು ಆನ್ಸರ್ನ ಟ್ರ್ಯಾಕ್ ಮಾಡ್ಬೋದಂತ. ಓಕೆ, ಸೊ ಒಂದು ಹಳೆ ವರ್ಷ ಪೇಪರ್ ಇರುತ್ತಲ್ಲ, ಮಿನಿಮಮ್ ಒಂದು 5 ವರ್ಷ ಪೇಪರ್ ನೀವು ಪ್ರಾಕ್ಟೀಸ್ ಮಾಡಿ ಆರಾಮ್ಸೆ ಅಂದರೆ ಒಂದು 5ರಿಂದ ಒಂದು 6 ಕ್ವಶನ್ ಬರೋ ಚಾನ್ಸ್ ಹೈ ಇರುತ್ತೆ. ಬರೀ ಚೆನ್ನಾಗಿ ಎಕ್ಸಾಮ್ ಬರೋದ್ರಲ್ಲ, ಚೆನ್ನಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಕೆಲವೊಂದು ಪ್ರಾಪರ್ ಫಾಲೋ ಅಪ್ ಪ್ರೊಸೀಜರ್ ಮಾಡಿದ್ರೆ ಅಂದ ಮಾತ್ರ ಒಳ್ಳೆ ಸೀಟ್ ಬರುತ್ತೆ. ನಮ್ಮ ಚಾನಲ್ ಮುಖಾಂತರ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡ್ತೇವೆ ಆಫ್ಟರ್ ದ ಎಕ್ಸಾಮಿನೇಷನ್. ಒನ್ಸ್ ಎಕ್ಸಾಮ್ ಮುಗಿದ ನಂತರ ಇವನ್ ಎಕ್ಸಾಮಿನೇಷನ್ ಮುಂಚೆ ಕೆಲವೊಂದು ಟೆಕ್ನಿಕ್ಸ್ ಕೂಡ ನಿಮ್ಗೆ ಹೇಳ್ಕೊಡ್ತೀವಿ ಯಾವ ರೀತಿ ಎಕ್ಸಾಮಿಗೆ ಅಪಿಯರ್ ಆಗಬೇಕಂತ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಇವಾಗ ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಅಪ್ ಟು ನಿಮ್ಗೆಲ್ಲರೂ ಕೂಡ ಅಡ್ಮಿಷನ್ ಆಗೋವರೆಗೂ ಕೂಡ 100% ಯೂಸ್ ಆಗುತ್ತೆ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ, ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.